ಲೇಡೀಸ್ ಅಂಡ್ ಜೆಂಟ್ಲ್ಮನ್, ರಾಜ್ಯ ರಾಜಕಾರಣ ಸದ್ಯಕ್ಕೆ ದೆಹಲಿಗೆ ಶಿಫ್ಟ್ ಆಗಿದೆ. ಇಷ್ಟು ದಿನ ಬಣ ಬಡಿದಾಟ, ನಾಯಕತ್ವ ಬದಲಾವಣೆಯ ಕಾದಾಟದಿಂದ ಕಂಗೆಟ್ಟಿದ್ದ ಹೈಕಮಾಂಡ್ ಮುಂದೆ ಈಗ ಹೊಸ ತಲೆನೋವೊಂದು ಬಂದು ನಿಂತಿದೆ. ಹಾಗಾದ್ರೆ ಡಿ.ಕೆ. ಶಿವಕುಮಾರ್ ಸಂಪುಟಕ್ಕೆ ಕಂಟಕ ಎದುರಾಗಿದೆಯಾ? ಟ್ರಬಲ್ ಶೂಟರ್ಗೆ ಬಂದೊದಗಿರೋ ಸಂಕಷ್ಟವಾದ್ರೂ ಏನು? ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನೀಡ್ತೀನಿ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ವಿದ್ಯಾ. ಡಿ.ಕೆ. ಶಿವಕುಮಾರ್ ಸಿಎಂ ಆಗಿ ಸಂಪುಟದಲ್ಲಿ ಸ್ಥಾನ ಪಡೆಯೋ ಸಚಿವರ ಮೊದಲ ಪಟ್ಟಿ ಬಿಡುಗಡೆಯಾಗಿ ಖಾತೆ ಹಂಚಿಕೆಯಾದ ಮೇಲೆ ಡಿಕೆಶಿ ಮುಂದೆ ಒಂದೊಂದೇ ಸವಾಲುಗಳು ಎದುರಾಗತೊಡಗಿದ್ವು. ಮೊದಲಿಗೆ ಖಾತೆ ಖ್ಯಾತೆ ತೆಗೆದು ಸಚಿವ ರಾಮಲಿಂಗಾರೆಡ್ಡಿ ರಾಜೀನಾಮೆ ನೀಡ್ತೀನಿ ಅಂದ್ರು. ಆಮೇಲೆ ಕೆಜೆ ಜಾರ್ಜ್ ಅಸಮಾಧಾನ ವ್ಯಕ್ತಪಡಿಸಿದ್ರು. ನಂತರ ಕೆಎಚ್ ಮುನಿಯಪ್ಪ ನನಗೆ ನೀಡಿರೋ ಖಾತೆ ಬಗ್ಗೆ ಸಮಾಧಾನ ಇಲ್ಲ ಅಂತ ಹೇಳಿದ್ರು. ತದನಂತರದಲ್ಲಿ ಕೃಷ್ಣ ಬೈರೇಗೌಡ ಖಾತೆ ಬಗ್ಗೆ ಇರೋ ಅಸಮಾಧಾನದಿಂದ ನೇರವಾಗಿ ದೆಹಲಿಗೆ ತೆರಳಿ ಹೈಕಮಾಂಡ್ ಮುಂದೆ ಮಾತಾಡೋಕೆ ಮುಂದಾದ್ರು. ಈ ಬೆನ್ನಲ್ಲೇ ಇವತ್ತು ಕಾಂಗ್ರೆಸ್ ದೆಹಲಿಯಲ್ಲಿ ಮಹತ್ವದ ಸಭೆ ನಡೆಸೋದಕ್ಕೆ ಮುಂದಾಗಿದೆ. ಈ ಸಭೆಯಲ್ಲಿ ಸಚಿವರ ಎರಡನೇ ಪಟ್ಟಿ ಬಗ್ಗೆ, ಈಗಿರೋ ಖಾತೆ ಖ್ಯಾತೆ ಬಗ್ಗೆ, ಜೊತೆಗೆ ಮೀನಾಕ್ಷಿ ನಟರಾಜನ್ ನಾಮಪತ್ರ ರದ್ದತಿ ಬಗ್ಗೆನೂ ಚರ್ಚೆಯಾಗೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಡಿ.ಕೆ. ಶಿವಕುಮಾರ್ ಸಿಎಂ ಆಗಿದ್ದೇ ತಡ ರಾಜ್ಯ ಬಿಟ್ಟು ದೆಹಲಿಯಲ್ಲೇ ಠಿಕಾಣಿ ಯೂರೋ ತರ ಆಗ್ಬಿಟ್ಟಿದೆ. ಇದು ಡಿಕೆಶಿ ಸದ್ಯದ ಪರಿಸ್ಥಿತಿ ಆದ್ರೆ, ಅತ್ತ ಮಾಜಿ ಸಿಎಂ ಸಿದ್ದರಾಮಯ್ಯ ಇದುವರೆಗೂ ಏನೂ ಮಾತಾಡಿಲ್ಲ. ಸಚಿವರ ಮೊದಲ ಪಟ್ಟಿ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ತಿಳಿಸಿಲ್ಲ. ಇನ್ನುಳಿದ 20 ಸಚಿವರ ಪಟ್ಟಿ ಬಿಡುಗಡೆಯಾದ ಮೇಲೆ ಮಾತಾಡ್ತಾರಾ, ತಮ್ಮ ಗೇಮ್ ಸ್ಟಾರ್ಟ್ ಮಾಡ್ತಾರಾ ಅನ್ನೋದೇ ಸದ್ಯಕ್ಕೆ ತೀವ್ರ ಕುತೂಹಲ ಕೆರಳಿಸಿದೆ. ಒಂದ್ ವೇಳೆ ಸಿದ್ದರಾಮಯ್ಯ ಆಕ್ಟಿವ್ ಆದ್ರೆ ಡಿಕೆಶಿ ಏನ್ ಮಾಡ್ತಾರೆ? ಯಾಕಂದ್ರೆ ಸದ್ಯ ರಾಜ್ಯ ಕಾಂಗ್ರೆಸ್ನಲ್ಲಿ ನಡೀತಿರೋ ಬೆಳವಣಿಗೆ ನೋಡಿದ್ರೆ ಕಾಂಗ್ರೆಸ್ನ ಹಿರಿಯ ನಾಯಕರು ಡಿಕೆ ಆಡಳಿತದ ವಿರುದ್ಧ ಸಿಡಿದಿದ್ದಂತೆ ಕಾಣ್ತಿದೆ. ಡಿಕೆ ನಾಯಕತ್ವದ ಬಗ್ಗೆ ಅಸಮಾಧಾನ ಹೊಂದಿದ್ದಾರೆ ಅನ್ಸುತ್ತೆ. ಸೊ ಇದೆಲ್ಲವನ್ನ ಡಿಕೆಶಿ ಹೇಗೆ ಸರಿದೂಗಿಸ್ಕೊಂಡು ಹೋಗ್ತಾರೆ? ಡೋಂಟ್ ನೋ. ಇದು ಈ ಕ್ಷಣದ ಪೊಲಿಟಿಕಲ್ ಅಪ್ಡೇಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.